ನಾವು ನಿನ್ನೆ ದಿವಸ ಭಗವದ್ಗೀತೆಯ 13ನೇ ಅಧ್ಯಾಯದ 22ನೇ ಮಂತ್ರವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಆ ಮಂತ್ರ ಯಾವುದು ಅಂದ್ರೆ ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚ ಅಪಿ ಉಕ್ತೋ ದೇವೇಶ್ಮಿನ್ ಪುರುಷಃ ಪರಃ ಅನ್ನುವಂತ ಶಬ್ದದಾಗ ಉಪದೃಷ್ಟ ಅನ್ನುವಂಥದ್ದನ್ನು ನೋಡಿದ್ವಿ. ಅಂದ್ರೆ ಉಪದೃಷ್ಟ ಅಂದ್ರೆ ಸಮೀಪದಲ್ಲಿ ಇದ್ದುಕೊಂಡು ಏನ್ ಮಾಡೋದು, ಅನುಗ್ರಹ ಮಾಡುವ ಅವನು ಯಾವನು, ಅವನು ಸೂರ್ಯನ ಉದಾಹರಣೆ ತಗೊಂಡ್ರೆ ಸೂರ್ಯ ದೂರ ಅದಾನ ಅನ್ನುವಂತಹದ್ದು ಕಲ್ಪನೆ ಮಾಡಬೇಡ್ರಿ. ಅಲ್ಲಿ ಏಕದೇಶದಾಗ ಹೋಗ್ಬೇಕು. ಹಂಗ ಇವ ಎಷ್ಟು ದೂರ ಅದಾನಪ್ಪ ಪ್ರಕೃತಿಗೆ ಪುರುಷ ಅಂತಂದ್ರ ಅವಾಗ ದೂರ ಇಲ್ಲ, ಅಲ್ಲೇ ಹತ್ರ ಇದ್ದುಕೊಂಡು ಅನುಗ್ರಹ ಮಾಡುವಂತವ ಉಪದೃಷ್ಟ ಅನ್ನುವಂತ ವಿಷಯವನ್ನ ನಿನ್ನೆ ನೋಡಿದ್ವಿ. ಇವತ್ತಿನ ದಿವಸ ಇನ್ನೊಂದು ವೇದಾಂತದ ಶಬ್ದ ಹನುಮಂತ ಅಂತದ. ಆ ಹನುಮಂತ ಅರ್ಥವನ್ನ ನೋಡ್ಕೋಬೇಕಂದ್ರೆ ಹನುಮಂತ ಅಂತ ವಿಚಾರ ಮಾಡ್ಬೇಡ್ರಿ, ಅಲ್ಲಿ ಉಚ್ಚಾರ ಮಾಡ್ಬೇಡ್ರಿ. ಹನುಮಂತ ಹನುಮಂತ ಅಂತಂತಂದ್ರ ಪ್ರಕೃತಿ, ಜಡವಾದ ಪ್ರಕೃತಿಯನ್ನ ಚೇತನಗೊಳಿಸುವಂತಹ ಸಾಮರ್ಥ್ಯವನ್ನ ಇದ್ದವನು ಹನುಮಂತ. ಈ ಆತ್ಮ ಹಂಗದ ಅಂತ ಹೇಳ್ತಾರೆ. ಎರಡನೇದು ವಿಶೇಷಣ. Then the Hanumanta cha, be careful, it is not Hanumanta, it is Hanumanta. And the Hanumanta, that which blesses the activities of the Prakriti, ಪ್ರಕೃತಿಯ ಎಲ್ಲ ಚಟುವಟಿಕೆಗಳನ್ನ ಅನುಗ್ರಹ ಮಾಡುವಂತಹದ್ದಕ್ಕ ಹನುಮಂತ ಅಂತ ಹೇಳ್ತೀವಿ. ಕಾನ್ಶಿಯಸ್ನೆಸ್ blesses the inert body and mind. ಈ ಅರಿವು ಈ ಜಡವಾದ ಮನಸ್ಸನ್ನು, ಜಡವಾದ ಶರೀರವನ್ನು ಚೇತನಗೊಳಿಸುತ್ತದೆ. ಹೆಂಗ ಚೇತನಗೊಳಿಸುತ್ತದೆ ಹೇಳ್ತಾರೆ, ಉದಾಹರಣೆ ಹೇಳ್ತಾರ. ಹೆಂಗ ಅನ್ನೋದನ್ನ ಹೇಳ್ತಾರ. And because of its blessings alone, body is what it is, exactly like electricity blesses the fan. ಹೆಂಗ ಎಲೆಕ್ಟ್ರಿಸಿಟಿ ಕರೆಂಟು ಆ ಫ್ಯಾನ್ ತಿರುಗಲಿಕ್ಕೆ ಏನ್ ಮಾಡ್ತದ್ರಿ, ಅದು ಆ ಫ್ಯಾನ್ ಕೂಡ ಹೋಗಿ ತಿರುಗುತ್ತಲ್ಲ, ಅದು ಇಲ್ಲ. ಫ್ಯಾನ್ ತಿರುಗುಪಾ ಅಂತ ಹೇಳ್ತದ, ಇಲ್ಲ, ಏನು ಮಾಡೋದಿಲ್ಲ. ಅಲ್ಲಿ ಸಾನ್ನಿಧ್ಯ ಮಾತ್ರದಿಂದ ಫ್ಯಾನ್ ತಿರುಗಲಿಕ್ಕೆ ಚಾಲು ಆಗ್ತದ. ಎಲೆಕ್ಟ್ರಿಸಿಟಿ ಹೆಂಗದ ಹಂಗ ಪರಮಾತ್ಮ ಅದಾನ. ಅದರಿಂದ ಹನುಮಂತ ಅಂತ ಅಂತಾರ ಅಪ್ಪರು. ಫ್ಯಾನ್ ಈಸ್ ಏಬಲ್ ಟು ಫ್ಯಾನ್ ವಾಟ್ ಈಸ್ ಇಟ್ ಮೇಡ್ ಟು ಡೂ. ಎಲೆಕ್ಟ್ರಿಸಿಟಿ ಡಸಂಟ್ ಆಸ್ಕ್ ದ ಫ್ಯಾನ್ ಟು ಗೋ ರೌಂಡ್. ಏ ಫ್ಯಾನ್ ನೀ ದುಂಡಗ ತಿರುಗ ಅಂತ ಹೇಳುದಿಲ್ಲ ಅದು ಹೋಗಿ. Similarly, the presence of electricity, the mic does the job of amplification. ಈ ಮೈಕ್ ಅದ ನೋಡ್ರಿ, ಮೈಕ್ ಕರೆಂಟಿನ ಸಾನ್ನಿಧ್ಯದಿಂದ ಮಾತ್ರ ಅದು ಏನ್ ಮಾಡ್ತದ, ಆ ಶಬ್ದವನ್ನ ಹೆಚ್ಚಿಗೆ ಮಾಡಿ ಎಲ್ಲರಿಗೆ ಕಿವಿಗೆ ಕೇಳುವ ಹಂಗ ಮಾಡ್ತದ. ಎಲೆಕ್ಟ್ರಿಸಿಟಿ ಇದ್ದಂಗ ಈ ಆತ್ಮ ತತ್ವ ಅದು ಏನು ಮಾಡೋದಿಲ್ಲ. ಅದರ ಸಾನ್ನಿಧ್ಯದಿಂದ ಪ್ರಕೃತಿ ಆ ರೀತಿ ಚೇತನಗೊಳ್ಳುತ್ತದೆ. Similarly, every organ is built to do a particular function, and all of them do their function only in the presence of consciousness, and therefore it is called Hanumanta. ಅನುಗ್ರಹತ ಇತಿ ಹನುಮಂತ. ಅನುಗ್ರಹ ಸಮೀಪದಲ್ಲಿ ಇದ್ದುಕೊಂಡು ಅನುಗ್ರಹ ಮಾಡುವುದರಿಂದ ಇದು ಹನುಮಂತ ಅಂತ ಕರೀತಾರೆ. ಇದು ಏನು ಕರ್ತ ಅಲ್ಲ, ಇದು ಅಕರ್ತ ಇದ. ಎ ಬ್ಲೆಸರ್. ಹನುಮಂತ ಅಂತಂದ್ರೆ ಏನು, ಅನುಗ್ರಹ ಅಂತ. ಅನುಗ್ರಹತ ಅಂದ್ರೆ ಯಾವನು ಅನುಗ್ರಹ ಮಾಡುತ್ತಾನೆಯೋ ಆತ್ಮ. ಇಲ್ಲೇ ಫ್ಯಾನ್ಗೆ ಕರೆಂಟ್ ಇದ್ದ ಹಾಗೆ, ಅಥವಾ ಮೈಕಿಗೆ ಕರೆಂಟ್ ಇದ್ದ ಹಾಗೆ. And how does it do that? Not by showing hand or legs. ಈ ಪೊಲೀಸ್ ಗಾಡಿ ಚೌಕಿ ಒಳಗ ಪೊಲೀಸ್ ನಿಂತಿರ್ತಾರಲ್ಲ, ಇತ್ತಾಗ ಹೋಗ್ರಿ ಕೈ ಮಾಡ್ತಾರೆ ಕರೆಕ್ಟ್. ಅವ್ರು ಏನಿಲ್ಲ, ಇಟ್ ಡಸಂಟ್ ಹ್ಯಾವ್ ಎನಿ ಲೆಗ್ಸ್ ಅಂಡ್ ಹ್ಯಾಂಡ್ಸ್. ಅವಂಗ ಆತ್ಮನಿಗೆ ಕೈ ಮತ್ತು ಕಾಲು ಯಾವ ಅಂಗಗಳು ಇಲ್ಲ. ಇಟ್ ಬ್ಲೆಸಸ್ ಓನ್ಲಿ ಬೈ ಸನ್ನಿಧಿ ಮಾತ್ರೇಣ. ಸನ್ನಿಧಿ ಅಂದ್ರೆ ಅದರ ಕೇವಲ ಇರುವಿಕೆಯಿಂದ ಅನುಗ್ರಹ ಮಾಡುವಂತದ್ದು ಅದು ಆತ್ಮ. ಆದ್ದರಿಂದ ಅದಕ್ಕೆ ಆತ್ಮನಿಗೆ ಇನ್ನೊಂದು ಹೆಸರು ಏನು ವಿಶೇಷಣ, ಹನುಮಂತ. ದಟ್ ಈಸ್ ವಾಟ್ ಇಟ್ ಇಸ್ ಸೆಡ್ ಇನ್ ಕೇನೋಪನಿಷತ್ ಆಲ್ಸೋ. ಕೇನೋಪನಿಷತ್ ಅಭ್ಯಾಸ ಮಾಡಿರ್ ನೋಡ್ರಿ ಮಂತ್ರ. ಕೇನೇಶೇತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೇತಿ ಯುಕ್ತ. ನೋಡ್ರಿ ಮಂತ್ರ ಅಭ್ಯಾಸ ಮಾಡಿವಿ. ಯಾರ ಸಾನ್ನಿಧ್ಯದಿಂದ? ಈ ಮನಸ್ಸು ಏನಾಗ್ಯದ,
ಚೈತನ್ಯಯುಕ್ತವಾಗಿದೆ. ಹಿಂಗೆಲ್ಲ ಪ್ರಾಣ ಮನಸ್ಸು ಎಲ್ಲ ಹೇಳ್ತಾರ ಅವ್ರಿ. ಪ್ರಾಣ ಜಡ ಅದ, ಚೇತನ ಆಗೋದು ಯಾವುದರಿಂದ? ಆತ್ಮನ ಸಾನ್ನಿಧ್ಯದಿಂದ. ಮನಸ್ಸು ಜಡ ಅದ, ಅದು ಚೇತನ ಆಗೋದು ಯಾವ ಸಾನ್ನಿಧ್ಯದಿಂದ? ಆತ್ಮನ ಸಾನ್ನಿಧ್ಯದಿಂದ. ಈ ದೇಹನ ಜಡ ಅದ, ಇದು ಚಲಿಸ್ತತೆ, ಇದು ಚೇತನದಿಂದ ಕೂಡೈತಿ ಅಂದ್ರೆ ಅದು ಆತ್ಮನ ಸಾನ್ನಿಧ್ಯದಿಂದ ಆ ರೀತಿ ಕೆಲಸ ಮಾಡಾಗತ್ತ. ನಿಜವಾಗಿ ಜಡ ಅದ ಇದು ಶರೀರ. ಆಲ್ ಬ್ಯೂಟಿಫುಲ್ ಮಂತ್ರಾಸ್ ಇನ್ ಕೇನೋಪನಿಷತ್. ಎಷ್ಟ್ ಚಂದ ಬರ್ದಾರ ನೋಡ್ರಿ. ಕೇನೋಪನಿಷತ್ ಓದೇವಲ್ಲ, ಅಲ್ಲಿ ನೋಡ್ರಿ ಅಂತಾರಪ್ಪ. ಕೃಷ್ಣ ಕಂಡೆನ್ಸಸ್ ಇನ್ ಒನ್ ವರ್ಡ್. ಆ ಮಂತ್ರದ ಪೂರ್ಣ ಅರ್ಥವನ್ನ ಒಂದು ಶಬ್ದದಾಗ ಇಳಿಸ್ಬಿಟ್ಟ ಭಗವಂತ. ಏನಂತ? ಹನುಮಂತ. ಶ್ರೋತ್ರಿಯಸ್ಯ ಶ್ರೋತ್ರಂ ಮನಸೋ ಮನಃ ಯದ್. ಯಾವುದು ಕಿವಿಗೆ ಕಿವಿಯಾಗಿದೆಯೋ, ಯಾವುದು ಮನಸ್ಸಿಗೆ ಮನಸ್ಸಾಗಿದೆಯೋ ಅಂತ ವರ್ಣನೆ ಮಾಡಿದ್ ನೋಡ್ರಿ ಕೇನೋಪನಿಷತ್. ಈ ಬ್ಲೆಸ್ಸಸ್ ಆಲ್ ದ ಆಕ್ಟಿವಿಟೀಸ್ ಆಫ್ ಪ್ರಕೃತಿ. ಪ್ರಕೃತಿಯ ಎಲ್ಲ ಚಟುವಟಿಕೆಗಳನ್ನ ಅದು ಪ್ರೇರೇಪಿಸುತ್ತದೆ ಸಾನ್ನಿಧ್ಯದಾಗ ಇದ್ದುಕೊಂಡು. ವೆನ್ ಐ ಸೇ ಆಲ್ ದ ಆಕ್ಟಿವಿಟೀಸ್, ಎಲ್ಲ ಕೆಲಸಗಳನ್ನ ಪ್ರಕೃತಿದು ಅನುಗ್ರಹದ ಮಾಡ್ತೈತೇನ್ರಿ? ಹೌದು, ಅನುಗ್ರಹ ಮಾಡ್ತದ. ಕೆಟ್ಟ ಕೆಲಸ ಮಾಡ್ಬೇಕು ಅಂದ್ರ, ಕೊಲೆ ಮಾಡ್ಬೇಕು ಅಂದ್ರ ಅನುಗ್ರಹ ಮಾಡ್ತೈತೇನು? ಹೌದು, ಮಾಡ್ತದ ಅಂತಾರವ್ರು. Whether those activities are good or bad, moral or immoral, the conscience is not going to discriminate. ಈ ಮಾಡುವಂತ ಪ್ರಕೃತಿಯಿಂದ ಆಗುವಂತ ಕೆಲಸಗಳು ಒಳ್ಳೆಯದಾವೋ ಕೆಟ್ಟದಾವೋ, ನೀತಿಯಿಂದ ಕೂಡ್ಯಾವೋ ಅನೈತಿಕದಾವೋ ಗೊತ್ತಿಲ್ಲ. ಎಲ್ಲ ಕೆಲಸಗಳಿಗೆ ಅನುಗ್ರಹ ಮಾಡ್ತದ, ಸಾನ್ನಿಧ್ಯ ಮಾತ್ರದಿಂದ ಅನುಗ್ರಹ ಮಾಡ್ತದೆ. ಅದು ವಿಚಾರ ಮಾಡೋದಿಲ್ಲ, ಇದು ಕೆಟ್ಟದ್ದದ ಇದು ಚಲೋ ಅದ. ಒಂದ್ ವೇಳೆ ಅದು ಕೆಟ್ಟದಿದ್ರ ನಾನು ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಯಾವ ಕೆಟ್ಟ ಕೆಲಸಗಳು ಹಾಕಿದ್ದಿಲ್ಲ ಈ ಜಗತ್ತಾಗ ಅಂತಾರಪ್ಪ ಅವರು. ಕಾನ್ಶಿಯಸ್ನೆಸ್ ವಿಲ್ ಸೇ ನೋ ಅಂಡ್ ವಿತ್ಡ್ರಾ ಸಪೋರ್ಟ್ ನೋ. ವಾಟ್ ಎವರ್ ಬಿ ದ ಆಕ್ಷನ್, ದ ಕಾನ್ಶಿಯಸ್ ಬ್ಲೆಸ್ಸಸ್, ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಹನುಮಂತ. ಅವು ಕೆಲಸ ಒಳ್ಳೆಯವರೇ ಇರ್ಲಿ, ಅವು ಕೆಟ್ಟ ಕೆಲಸಗಾರ ಇರ್ಲಿ, ಅವು ನೈತಿಕರ ಇರ್ಲಿ ಅನೈತಿಕರ ಇರ್ಲಿ, ಎಲ್ಲಕ್ಕೂ ಕೂಡ ಅದು ವಿಚಾರ ಮಾಡೋದನ್ನ ಪ್ರೋತ್ಸಾಹ ಕೊಡ್ತದ, ಅದು ಪ್ರೇರಣೆ ಮಾಡ್ತದ. ಆದ್ದರಿಂದ ಅದಕ್ಕ ಹನುಮಂತ ಹನುಮಂತ ಅಂತ ಶಬ್ದವನ್ನ ಇಲ್ಲಿ ಹಾಕಿದ್ದಾರೆ. ಮುಂದಿನ ಶಬ್ದ ಯಾವ್ದ್ರಿ? ಭರ್ತ. ಭರ್ತ ಅಂದ್ರ ಸಂಸ್ಕೃತನಾಗ ಗಂಡ. ಹಂಗಾರ ಗಂಡ ಎಲ್ರಿ ಆತ್ಮ? ಅಲ್ಲ, ಆ ಅರ್ಥ ತಗೋಬೇಡ್ರಿ. ಇಲ್ಲಿ ಪುರುಷ ಇಸ್ ಹಸ್ಬೆಂಡ್, ಪರಮಾತ್ಮ ಗಂಡ ಅದಾನ ಅಂತ ಅರ್ಥ ಮಾಡ್ತಾರ ಕೆಲವೊಮ್ಮೆ. ಹಂಗ ಅರ್ಥ ಮಾಡಬೇಡ್ರಿ. ಭರ್ತಕ ಇನ್ನೊಂದು ಅರ್ಥ ಐತಿ. ಏನದು ಅರ್ಥ? ಲ್ಯಾಂಡ್ಸ್ ಎಕ್ಸಿಸ್ಟೆನ್ಸ್, ಕೈಗಳ ಕೊಡ್ತದ, ಸತ್ತತ್ವವನ್ನ ಕೈಗಳ ಕೊಡ್ತದ. ಯಾವುದು? ಅದು ಭರ್ತ. ಸತ್ಯ ಇರುವಿಕೆಯನ್ನ ಕೈಗಡ ಕೊಡುವುದು, ಸದ್ರೂಪವನ್ನ ಕೈಗಡ ಕೊಡುವಂತದ್ದು ಯಾವುದೋ ಅದು ಭರ್ತ, ಗಂಡ ಅಂತ ಅರ್ಥ ಮಾಡಬೇಡ್ರಿ. ಪುರುಷ ಭರ್ತ ಅಂದ್ರ ಆ ಪುರುಷನು ಈ ಪ್ರಕೃತಿಗೆ ಇರುವಿಕೆಯನ್ನು ಕೈಗಡ ಕೊಡುತ್ತಾನೆ. ಸದ್ರೂಪ ಯಾರ್ದದು? ಈ ಶರೀರ ಇದೆ ಅಂತೇವಲ್ಲ, ಇದೆ ಅನ್ನೋದು ಯಾರ್ದಿದು? ಆತ್ಮಂದು, ಪರಮಾತ್ಮಂದು, ಚೇತನ ತತ್ವದ್ದು. ಆ ಇದೆ ಅನ್ನೋದ್ರ ಕೈಗಡ ತಗೊಂಡು ಈ ಶರೀರ ಇದೆ ಇದೆ ಆಗ್ಯದ. ಪೆನ್ನು ಇದೆ, ಪುಸ್ತಕ ಇದೆ. ಆ ಇದೆ ಅನ್ನೋದು ಯಾರ್ದು? ಲ್ಯಾಪ್ಟಾಪ್ ಇದೆ, ಫ್ರಿಡ್ಜ್ ಇದೆ, ಅವನು ಇದ್ದಾನೆ, ಅವಳು ಇದ್ದಾಳೆ. ಇವೆಲ್ಲ ಏನು? ಆ ಇರುವಿಕೆಯನ್ನ ಕೈಗಡ ತಗೊಂಡು ಪ್ರಕೃತಿ ತೋರ್ತಾ ಇದೆ. ಅಂದ್ರೆ ಏನರ್ಥ ಅಂದ್ರೆ ಇದು ಯಾವುದು ಅಂದ್ರೆ ಭರ್ತ ಅಂದ್ರೆ ಸ್ಥಿತಿಗೆ ಕಾರಣವಾದದ್ದು ಯಾವುದೋ ಅದು ಭರ್ತ. ಸ್ಥಿತಿಗೆ ಕಾರಣವಾದದ್ದು ಯಾವುದು? ಅದು ಭರ್ತ. ಸಿಕ್ಕೇತೇನ್ರಿ ದೊಣ್ಣಣ್ಣ? ಪೇಜ್ ನಂಬರ್ 7 ಮುಗೀತು. ಪೇಜ್ ನಂಬರ್ 8 ಈಗ. ಸ್ಥಿತಿಗೆ ಕಾರಣ ಆಗಿದ್ದು ಭರ್ತ. ಪುರುಷ alone is satyam, having independent existence. Prakriti is mithya and therefore it borrows existence from Purusha. ಪುರುಷ ಮಾತ್ರ ಸ್ವತಂತ್ರದ, ಆತ್ಮ ಮಾತ್ರ ಸ್ವತಂತ್ರದ, ಪ್ರಕೃತಿ ಪರತಂತ್ರದ. ಅದು ತನ್ನ ಇರುವಿಕೆಗಾಗಿ ಪ್ರಕೃತಿ ಆತ್ಮನನ್ನ ಅವಲಂಬಿಸಿಕೊಂಡು ತೋರ್ತದೆ. ಆದ್ದರಿಂದ ಇದು ಮಿಥ್ಯಾದ. ಯಾವುದು ತನ್ನ ಇರುವಿಕೆಯನ್ನ
ಇರೋದೇನೆ ಮತ್ತೊಂದರ ಇರುವಿಕೆ ಮ್ಯಾಗ ಆಶ್ರಿತವಾಗಿ ತೋರ್ತದ, ಅದು ಮಿಥ್ಯಾ ಅದ. ಆದ್ದರಿಂದ ಈ ಪ್ರಕೃತಿ ಅನ್ನುವಂತಹದ್ದು ತನ್ನ ಇರುವಿಕೆಯನ್ನ ಪುರುಷನಿಂದ ಕೈಗಡತುಕೊಂಡು ಅದು ಇದೆ ಇದೆ ಅಂತ ಅನಿಸ್ಕೊತೈತಲ್ಲ, ಆದ್ದರಿಂದ ಈ ಪ್ರಕೃತಿ ಮಿಥ್ಯಾ ಇದೆ. ಆದ್ದರಿಂದ ಇದಕ್ಕೆ ಭರ್ತ ಅನ್ನುತ್ತೇವೆ. ಭರ್ತ ಅಂತಂದ್ರೆ ಸ್ಥಿತಿ ಕಾರಣ. ಕರ್ತ, ಪ್ರದಾತ ಇವೆಲ್ಲ ಶಬ್ದಗಳು ಭರ್ತಾದ ಪರ್ಯಾಯ ಶಬ್ದಗಳು. ದೆನ್ ಕಮ್ಸ್ ಭೋಕ್ತ, ಉಣ್ಣುವವ. ದ ವೆರಿ ಸೇಮ್ ಪುರುಷ ಐ, ದ ಸಾಕ್ಷಿ ಈಸ್ ಗಾಡ್ ಭೋಕ್ತ. ಆ ಏನು ನಾನು ನಾನು ಅಂತೇವಿ ಸಾಕ್ಷಿ ಚೇತನ, ಅದಕ್ಕೆ ಭೋಕ್ತ ಅನ್ನುವಂತಹದ್ದು. ದ ಎಕ್ಸ್ಪೀರಿಯನ್ಸರ್, ಯಾವನಿಗೆ ಅನುಭವ ಆಗ್ತದ? ಆತ್ಮನಿಗೆ ಅನುಭವ ಆಗ್ತದ. ಇದ್ರ ಬಗ್ಗೆ ಏನು ಚರ್ಚೆ ಮಾಡೇವಿ. ಇಲ್ಲೇ ಇದು ಹಂಗೆ ಹೇಳುವಂತ ಮಾತು. ಮುಂದ್ ಬಂದಾಗ ಅಂದರ್ಕಿ ಮಾತು ಹೇಳ್ತಾರ, ಇದು ಎಕ್ಸ್ಪೀರಿಯನ್ಸರ್ ಅಂತ ತಿಳ್ಕೊಂಡು ಮುಂದೆ ಅಲ್ಲಿ ನಿಂದಿರಿ. ಅಲ್ಲಿ ಹೋದ ಮ್ಯಾಗ ಅವ್ನಿಗೆ ಯಾವ ಅನುಭವನೂ ಆಗೋದಿಲ್ಲ. ಅವ ತಾನೇ ತನ್ನ ಮಹಿಮೆ ಒಳಗಿರ್ತಾನ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅಲ್ಲಿ ಮಠ ಇದು ಎಕ್ಸ್ಪೀರಿಯನ್ಸರ್ ಅಂತ ತಿಳ್ಕೊಡ್ರಿ. ದೃಕ್ ಅಂತ ತಿಳ್ಕೊಡ್ರಿ. ದೃಕ್ ಎಲ್ಲಿ ಮಠ ರೀ? ಅವ ದೃಶ್ಯ ಇರೋ ಮಠ ದೃಕ್. ದೃಶ್ಯ ಇರದಾಗ ದೃಕ್ನೂ ಅಲ್ಲ, ತಿಳ್ಕೊಡ್ರಿ. ದೃಕ್ ಇಲ್ಲದಾಗ ದೃಶ್ಯನೂ ಅಲ್ಲ, ತಿಳ್ಕೊಡ್ರಿ. ಅದಕ್ಕ ಅವಾಗ ಸ್ವಯಂಭೂ ಅಂತಾರ್ರಿ. ಸ್ವಯಂಭೂ. ಭೂಮಿ ಲೀಲೆಯಾದೊಡೆ ಉಮಾಪತಿ, ಲೀಲೆ ತಪ್ಪಿದೊಡೆ ಸ್ವಯಂಭೂ. ಲೀಲೆಯಾದಾಗ ಉಮಾನ ಗಂಡ, ಉಮಾ ಇಲ್ದಾಗ ಉಮಾನ ಗಂಡನೂ ಅಲ್ಲ, ಪರಮೇಶ್ವರ. ಪಾರ್ವತಿ ಪತಿ ಹರ ಹರ. ಪಾರ್ವತಿ ಇದ್ದಾಗ ಇವ ಪತಿ ಅಕ್ಕನ, ಪಾರ್ವತಿ ಇಲ್ದಾಗ ಅವ ಅದಾನ, ಪತಿ ಸ್ಥಾನ ಇಲ್ಲ ಅಷ್ಟೇ. ಮಗ ಹುಟ್ಟಿದಾಗ ತಂದೆ ಆದ, ಮಗ ಇಲ್ದಾಗ ಅವ ಇದ್ದ ಇಲ್ಲೋ, ತಂದೆ ಆಗದೆ ಒಬ್ಬ ಯುವಕನಾಗಿ ಇದ್ದ. ಹಂಗ ಆತ್ಮ ಏನದ ಹಂಗದ. ಎಕ್ಸ್ಪೀರಿಯನ್ಸರ್. ದೃಶ್ಯ ಇದ್ದಾಗ ಇವ ದೃಕ್ ಹಾಕನ, ದೃಶ್ಯ ಇದ್ದಾಗ ಇವ ದೃಕ್ಕೂ ಅಲ್ಲ. ತಿಳ್ಕೊಡ್ರಿ. ಅದನ್ನ ಆಮೇಲೆ ಹೇಳ್ತಾರ ಅವ್ರು. ಈಗ ಸದ್ಯ ಇಷ್ಟಂತ ತಿಳ್ಕೊಂಡು ಹೋಗ್ರಿ ಅಂತ ನಿನ್ನೇನ್ ಚರ್ಚೆ ಮಾಡಿದ್ವಿ ಅದೇ ವಿಷಯ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಎ ಇಗ್ನರೆಂಟ್ ಪರ್ಸನ್ ಹೇಳ್ಬಿಡ್ತಾರ ನೋಡ್ರಿ. ಯಾವ ದೃಷ್ಟಿ ಕೋನದಿಂದ ಇವ ಎಕ್ಸ್ಪೀರಿಯನ್ಸರು? ಅಜ್ಞಾನಿ ಪುರುಷರ ದೃಷ್ಟಿಯಿಂದ ಇವ ಎಕ್ಸ್ಪೀರಿಯನ್ಸರ್. ಅದಕ್ಕೆ ಈಗ ಅಜ್ಞಾನ ಇದು ಜ್ಞಾನದು. ಈಗ ಈ ಶಾಸ್ತ್ರಕ್ಕೆ ಬಂದನ ಇನ್ನೂ ಅಜ್ಞಾನಿ ಅದಲ್ಲವ. ಆದ್ದರಿಂದ ಅವಾಗ ಏನಂತ ಹೇಳ್ಬೇಕು? ದೃಕ್ ಅದೇ ಆತ್ಮ, ದೃಶ್ಯ ಅಲ್ಲ ಅಂತ ಹೇಳ್ಕೊಂತ ಹೋಗ್ಬೇಕು. ಅಲ್ಲಿ ಮಟ್ಟ ಬರ್ಲಿ ನಾವ ವಿಚಾರ ಮಾಡ್ಕೊಂತ ಅಲ್ಲಿ ಬಂದ್ ನೆಲೆಯಾಗಿ ನಿಲ್ಲಿ. ಆಮ್ಯಾಗಿಂದ ದೃಶ್ಯೂ ಇಲ್ಲ, ದೃಕ್ಕೂ ಇಲ್ಲ. ದೃಶ್ಯ ಇದ್ದಾಗ ದೃಕ್ಕು. I am really only the Sakshi, and I am the illuminator of the present, pleasure and pain and envy and all those anger etc. in the mind. After anger belongs to what? Prakriti. ನನಗ್ ಬಹಳ ಸಿಟ್ಟು ಬಂದದ. ಯಾರಿದು ಸಿಟ್ಟು ಬಂದಿದ್ದು? ನನಗಂತೀಯಲ್ಲ, ನೀ ಅಂದ್ರೆ ಪ್ರಕೃತಿಯೋ ಏನ ಆತ್ಮನೋ? ಸಿಟ್ಟು ಯಾರಿಗ್ ಬರ್ತದ? ಪ್ರಕೃತಿ ಬರ್ತದ, ಆತ್ಮನಿಗಿಲ್ಲ. ತಿಳ್ಕೊಡ್ರಿ. ಆ ಖಾಲೆದಾಗ ಹಾಕಕ್ ಹೋಗ್ಬೇಡ್ರಿ. ನನಗ್ ಸಿಟ್ಟು ಬಂದೈತಂದ್ರೆ ಚೇತನಕ್ ಹಾಕಕ್ ಹೋಗ್ಬೇಡ್ರಿ, ಅದು ಪ್ರಕೃತಿ ದತ್ತದ. ಬಿಡ. ಒಂದ್ ನಿಮಿಷ, ನನಗೊಂದು ಫೋನ್ ಬರಾಕತ್ತೈತಿ, ಹೊಳ್ಳಿ ಬರ್ತೀನಿ. ಇಪ್ಪತ್ತ 28ನೇ ಶ್ಲೋಕ ಗುರು ಹೇಳ್ತಾರೆ ಪರ.